ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈಗಾಗಲೇ JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಿ 1 ಮಂತ್ ಆಯಿತು. ಈ 1 ಮಂತಲ್ಲಿ ಯಾವುದೇ ಥರದಂಥ ಸ್ಟೇಟಸ್ ಇರ್ಬೋದು, ನೀವು ಲಾಗಿನ್ ಮಾಡಿ ನೋಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಲಾಗಿನ್ ಮಾಡಿ ನೋಡ್ತಾ ಇರಿ. ಅಲ್ಲಿ ಸಬ್ಮಿಟೆಡ್ ಇರುವ ಜಾಗದಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ ಅಂಥೇಳಿ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದವರಿಗೆ ಅಪ್ರೂವ್ಡ್ ಅಂತ ಕೊಡ್ತಾ ಹೋಗ್ತಾರೆ ಅಂತೇಳಿ. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಈ ವೆಬ್ಸೈಟಲ್ಲಿ ಇರ್ಬೋದು ಮತ್ತು ನಿಮಗೆ ಯಾವುದೇ ಥರಂಥ ಮಾಹಿತಿಯನ್ನು ಕೂಡ ರವಾನೆ ಇನ್ನೂವರೆಗೆ ಮಾಡಿಲ್ಲ. ನಾನು ಕೂಡ ಕಂಟಿನ್ಯೂಸ್ ಆಗಿ ಈ ಒಂದು ಬೋರ್ಡಿನ ಸಂಪರ್ಕದಲ್ಲಿದ್ದೇನೆ. ಏನಾದರೂ ಒಂದು ಮಾಹಿತಿ ಬಂದರೆ ನಿಮಗೆ ತಲುಪಿಸ್ಬೇಕಂತೇಳಿ. ಬಟ್ ಯಾವುದೇ ಥರಂಥ ಹೊಸ ಮಾಹಿತಿಗಳು ಇಲ್ಲಿ ಅಪ್ಡೇಟ್ ಆಗ್ತಾಯಿಲ್ಲ, ಆಯಿತಾ. ಹೊಸ ಮಾಹಿತಿಗಳನ್ನು ಕೂಡ ಕೊಡ್ತಾಯಿಲ್ಲ. ಹಿಂದಿನ ಒಂದು ವಾರದಲ್ಲಿ ಮಾಹಿತಿ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ, ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡ್ತೀವಿ, ರಿಜೆಕ್ಟ್ ಇರುವಂಥಗಳಿಗೆ ಎಡಿಟ್ ಮಾಡಲಿಕ್ಕೆ ಕೊಡ್ತೀವಿ, ಆಮೇಲೆ ಅಪ್ರೂವ್ಡ್ ಮೆಸೇಜ್ಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಬಟ್ ಈಗ ಒಂದು ವಾರ ಮೇಲೆ ಆಯಿತು, ಯಾವುದೇ ಥರಂಥ ಅಪ್ರೂವ್ಡ್ ಮೆಸೇಜ್ ಆಗಲಿ ಯಾರು ವಿದ್ಯಾರ್ಥಿಗಳು ಕೂಡ ನನ್ನ ಪ್ರಕಾರ ಕಳಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾರು ಬಂದಿದ್ದರೆ ನನಗೆ ತಪ್ಪದೇ ಮೆಸೇಜ್ ಹಾಕಿ. ಯಾಕಂತಂದರೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಗೊತ್ತಾಗುತ್ತೆ, ಹೌದಪ್ಪ ಇವ್ರು ನೀವು ಹೇಳ್ತಿರೋದೆಲ್ಲ ನಿಜ ಇದೆ ಅಂತೇಳಿ. ಬಟ್ ಈಗ ಮುಂದೆ ಏನು ಮಾಡಬೇಕು, ಇನ್ನೂ ಲೇಟ್ ಆಗ್ತಿದೆ ನೋಡಿರಿ. ಕಾಲೇಜು ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಒಳಗಡೆ ಏನು ಮಾಡ್ತಾರಪ್ಪ ಅಂದ್ರೆ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡ್ ಮಾಡಿ ಮುಗಿಸ್ಬಿಡ್ತಾರೆ. ಒಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಸಾಕು, ನಿಮಗೆ ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ ಪ್ರಕ್ರಿಯೆ ಇರ್ಬೋದು, ಬೇಗ ಮಾಡಿ ಮುಗಿಸ್ಬಿಡ್ತಾರೆ. ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದೊಂದು ಬಾಕಿ ಇದೆ. ಸೊ ಕೌನ್ಸಿಲಿಂಗ್ ಪ್ರಕ್ರಿಯೆ ಇನ್ನೂ ಲೇಟ್ ಆಗುತ್ತೆ, ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಆಮೇಲೆ ಎಡಿಟಿಂಗ್ ಆಪ್ಷನ್ ಕೂಡ ಕೊಡ್ತಾರೆ. ಬಟ್ ಈ ಬರುವಂಥ ವಾರದಲ್ಲಿ ಏನಾದರೂ ಮಾಹಿತಿ ಬರುತ್ತೆ ಅಂತ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೀನಿ. ಬರುವಂಥ ವಾರದಲ್ಲಿ ನಿಮಗೆ ಮಾಹಿತಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಬರಲಿಲ್ಲಪ್ಪ ಅಂದರೂ ಕೂಡ ನಾನು ಬೋರ್ಡ್ನವರಿಗೆ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಬಟ್ ಸದ್ಯಕ್ಕೆ ನೀವು ರಿಲ್ಯಾಕ್ಸಲ್ಲಿ ಇರಬೇಕಷ್ಟೇ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಫ್ರೀ ಇರೋ ಬದಲೇ ನೀವು ಸ್ಟೇಟಸನ್ನು ಚೆಕ್ ಮಾಡ್ತಾರೆ ಅಷ್ಟೇ. ನೋಡಿ, ಮೇಲೆ 2 ಲಾಗಿನ್ ಇದಾವೆ. ಮೇಲ್ಭಾಗದಲ್ಲಿರುವಂಥ ಈ ಲಾಗಿನ್ಗೆ ಕ್ಲಿಕ್ ಮಾಡ್ಕೊರಿ. ಮೇಲ್ಭಾಗದಲ್ಲಿರುವಂಥ ಲಾಗಿನ್ ಕ್ಲಿಕ್ ಮಾಡಿರಿ. ಕೆಳಭಾಗದಲ್ಲಿ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ, ಓಪನ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಮೇಲ್ಭಾಗದಲ್ಲಿರುವಂಥದ್ದನ್ನೇ ಲಿಂಕ್ ಓಪನ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಸ್ಟೇಟಸನ್ನು ನೋಡ್ತಾ ಇರಿ, ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಬಟ್ ಕರೀತಾರೆ ಪಕ್ಕ 100%, 201%, 1000% ಕೂಡ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಬಟ್ ಈಗೇನಪ್ಪ ಅಂತಂದರೆ, ಇದು ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇರೋದರಿಂದ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಗೊತ್ತಾಗೋದಿಲ್ಲ ಯಾರಿಗೆ ಏನಾಗಿದೆ ಅಂತೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಒನ್ಸ್ ಅವರು ವೆರಿಫಿಕೇಷನ್ ಮಾಡಿದ ಮೇಲೆ ಒಂದು ಸಲ ಎಲ್ಲರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಬಿಟ್ರೆ ಸಾಕು, ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡಿಬಿಡ್ತಾರೆ.